ಫುಟ್ಪಾತ್ ವ್ಯಾಪಾರಿಗಳನ್ನ ಸುಮಾರು 8 ದಿನದಿಂದ ಜೆಸಿಪಿ ಹಾಕಿ ಹೊರಗಾಗ್ತಾ ಇದ್ದಾರೆ. ಅವರು ಸಣ್ಣ ವ್ಯಾಪಾರ ಮಾಡಿ ದಿನ ತಮ್ಮ ಜೀವನ ಸಾಗಿಸ್ತಾ ಇದ್ರು. ಬಹಳ ಅತ್ಯಂತ ಘೋರ ಅನ್ಯಾಯ. ಈ ಸರ್ಕಾರ ಬಂದ ತಕ್ಷಣ ಜೆಸಿಪಿ ತೆಗೆದುಕೊಂಡು ಬಂದು ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ಸಿಕ್ಕಾಬಟ್ಟೆ ಒಕ್ಕಲೆಬ್ಬಿಸಿದ್ರು. ಇದು ಹಿಟ್ಲರ್ ಪ್ರಭುತ್ವನೂ ಅಲ್ಲ, ಸ್ಟಾಲಿನ್ ಪ್ರಭುತ್ವ ಅಲ್ಲ. ಆದರೆ ಇವರು ಮಾಡ್ತಾ ಇರ್ತಕ್ಕಂಥ ಜೆಸಿಪಿ ಕಾರ್ಯಾಚರಣೆ ಸರ್ವಾಧಿಕಾರ. ಇದು ಹಿಟ್ಲರ್ ಪ್ರಭುತ್ವ, ಸರ್ವಾಧಿಕಾರ ಸ್ಟಾಲಿನ್ ಪ್ರಭುತ್ವ. ಸುಮಾರು ಇದುವರೆಗೆ 3,000 ಕೋಟಿ ನಷ್ಟ ಆಗಿದೆ ಜನಕ್ಕೆ. ಅಲ್ಲಿನ ಪಾದಚಾರಿಗಳ ರಸ್ತೆಯಲ್ಲಿ ಅಂಗಡಿಯವರಿಗೆ 3,000 ಕೋಟಿ. ಇದನ್ನು ಬಿಡುಗಡೆ ಮಾಡಬೇಕು, ಅವರಿಗೆಲ್ಲ ಹಂಚಬೇಕು. ಈಗ ನೀವು ವಿಧಾನಸೌಧದಲ್ಲಿ ಅವ್ರ ಮೀಟಿಂಗ್ ಕರೆದ್ರೆ ಏನು ಪ್ರಯೋಜನ? ನೀವು ಮೊದಲೇ ಮೀಟಿಂಗ್ ಕರೆದು ಏನು ಮಾಡಬೇಕು ಅಂತೇಳಿ ಜೊತೆಯಲ್ಲಿ ಮಾತುಕತೆ ಆಡಿ ಯಾರಿಗೂ ತೊಂದರೆ ಆಗದ ರೀತಿ ನೀವು ನೋಡಬೇಕಾಗಿತ್ತು. ನಾವೇನು ನಡ್ಕೊಂಡು ಹೋಗೋರ್ನೆಲ್ಲ ತಳ್ಳಕ್ಕಾಗತ್ತಾ? ಇಲ್ಲ, ನಡ್ಕೊಂಡು ಹೋಗಬೇಕು ಭಾಳ ಗಂಭೀರವಾಗಿ. ವೀಳ್ಯದೆಲೆ ವ್ಯಾಪಾರನೂ ಮಾಡಬೇಕು, ಸೇಬ್ ವ್ಯಾಪಾರ ಮಾಡಬೇಕು, ನಮ್ಮ ವ್ಯಾಪಾರನೂ ಮಾಡಬೇಕಲ್ಲ. ಆದ್ದರಿಂದ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಒಂದು ರೀತಿ ದರೋಡೆ, ಡಕಾಯಿತಿ. ಬಡವರು, ನಾಲ್ಗೆಲ್ದವರು, ಕೇಳದವರು. ನಾನಂತೂ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಂಪೂರ್ಣ ಬೆಂಬಲ. ಒಂದು ಮಾತು ಕೃಷ್ಣ ಬೈರೇಗೌಡ್ರೆ, ಯಾವ ಶ್ರೀಮಂತರ ಮನೆ ಒಡೆದಾಕ್ತೀರಿ ನೀವು? ಯಾವ ಶ್ರೀಮಂತರು ಒತ್ತುವರಿ ಇದೆ ಇಲ್ಲ ಒಡೆದಾಕ್ತೀರಿ? ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಒತ್ತುವರಿ ಇದೆ. ಜಮೀನು ಒತ್ತುವರಿ ಇದೆ, ಮನೆ ಒತ್ತುವರಿ ಇದೆ. ಯಾರಿಗಾರು ಒಬ್ಬರದ ಜೆಸಿಪಿ ಹಾಕಿದ? ಇಲ್ಲ. ಈ ಬಡವರ ಮೇಲೆ ನೀವು ಜೆಸಿಪಿ ಹಾಕಿ ಅವರ ಕಣ್ಣೀರು ಸುರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಭೀರವಾಗಿ 3,000 ಕೋಟಿ ಅವ್ರಿಗೆ ಕೊಟ್ಬಿಡಿ. ಅದಾದ ಮೇಲೆ ಅವರನ್ನು ಅಲ್ಲೇ ವ್ಯಾಪಾರ ಮಾಡೋದಕ್ಕೆ ಗೌರವವಾಗಿ ನೀವು ಬಿಡಬೇಕು.